ಪ್ರೀತಿಯ ಜನರೇ, ಈ ಒಂದು ವಿಡಿಯೋ ಮೂಲಕ ಮತ್ತೊಂದು ಆವರ್ತಿ ನಿಮ್ಮನ್ನು ಸಂಧಿಸಲು ನನಗೆ ಬಹಳ ಸಂತೋಷ. ಕಳೆದ ವಿಡಿಯೋಗಳ ಮೂಲಕ ನೀವು ಅದನ್ನು ನೋಡ್ತಿದ್ದೀರಾ, ನೀವು ಕಮೆಂಟ್ ಮಾಡ್ತಿದ್ದೀರಾ. ನಿಮ್ಮೆಲ್ಲ ಪ್ರೋತ್ಸಾಹಕ್ಕಾಗಿ ನಾನು ನಿಮಗೆ ವಂದನೆ ಸಲ್ಲಿಸ್ತೇನೆ. ಇದು ಮಾಡ್ತಿರುವಂಥ ಈ ಒಂದು ವಿಡಿಯೋ ಮಾಡ್ತಿರುವಂಥ ಉದ್ದೇಶ ಏನಂದರೆ, ಅನೇಕ ಜನರಿಗೆ ಯಾರಿಗೆಲ್ಲ ಇನ್ನು ಸುವಾರ್ತೆ ತಲುಪಿಲ್ವೋ ಅವರಿಗೆಲ್ಲ ಈ ಒಂದು ಸುವಾರ್ತೆ, ಯೇಸುವಿನ ಈ ಒಂದು ಸುವಾರ್ತೆ ಹಾಗೂ ದೇವರ ವಾಕ್ಯ ಹೋಗಿ ತಲುಪಬೇಕೆಂಬುದಾಗಿ ಆ ಒಂದು ಉದ್ದೇಶಪೂರ್ವಕವಾಗಿ ನಾವು ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೇವೆ. ನೀವೂ ಸಹ ಏನಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುವಂಥವ್ರಿಗೆ ನೀವು ಶೇರ್ ಮಾಡಬೇಕೆಂಬುದಾಗಿ ನಾನು ನಿಮ್ಮನ್ನು ಪ್ರೀತಿಯಿಂದ ನಿಮ್ಮನ್ನು ಕೇಳ್ಕೊಳ್ತೀನಿ. ಕಳೆದ ದಿನದಲ್ಲಿ ನಾವು ಏಬೆಲನ್ನು ಹಾಗೂ ಕಾಯಿನನ ಆ ಒಂದು ಕಾಣಿಕೆ ಕುರಿತಾಗಿ ನಾವು ನೋಡಿದ್ವಿ. ಇವತ್ತು ಅದೇ ರೀತಿಯಲ್ಲಿ ನಾವು ಮುಂದುವರಿಸೋಣ. ಆದಿಕಾಂಡ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನಾವು ನೋಡಿದ ಪ್ರಕಾರ ಏಬೆಲನನ್ನು ಅವನ ಕಾಣಿಕೆನ ದೇವರು ಮೆಚ್ಚಿದನು. ಆ ದೇವರು ಏಬೆಲನ ಕಾಣಿಕೆನ ಮೆಚ್ಚಿದನೆಂಬುದಾಗಿ ಆ ಒಂದು ಕಾರ್ಯವನ್ನ ಕಾಯಿನನು ತಿಳಿದ ತಕ್ಷಣ ಅವನ ಮೇಲೆ ಕೋಪಗೊಂಡು ಅವನ ಮುಖ ಕುಂದು ಹೋಗಿ ಅವನನ್ನ ಏನ್ ಮಾಡ್ತಾನಂದ್ರೆ ಈ ಒಂದು ಕಾಯಿನ ಕರ್ಕೊಂಡೋಗಿ ಅವನ್ನ ಕೊಂದು ಬಿಡ್ತಾನೆ. ಆವಾಗ ಆ ಒಂದು ಏಬೆಲನ ರಕ್ತ ಸುರಿಸಲ್ಪಟ್ಟು ಆ ರಕ್ತ ದೇವರನ್ನ ನೋಡಿ ಏನ್ ಮಾಡ್ತಂತ ಹೇಳಿದ್ರೆ ಕರೆಯಿತು. ಕರೆದಾಗ ಅಲ್ಲಿ ದೇವರು ಕಾಯಿನನ ಬಳಿಗೆ ಬಂದು ಅಲ್ಲಿ ಕೇಳ್ತಿದ್ದಾರೆ, ಏನಂದ್ರೆ ನಿನ್ನ ತಮ್ಮನಾದ ಏಬೆಲನು ಎಲ್ಲಿ ಎಂಬುದಾಗಿ. ಅವಾಗ ಕಾಯಿನನು ಹೇಳ್ತಾನೆ, ನಾನವನನ್ನ ಕಾಯುವಂತವನ ಎಂಬುದಾಗಿ ಅಲ್ಲಿ ಹೇಳ್ತಾನೆ. ಆದ್ರೆ ದೇವರು ಅವನಿಗೆ ಹೇಳುವುದೇನಂತ ಹೇಳಿದ್ರೆ, ಆದಿಕಾಂಡ 4ನೇ ಅಧ್ಯಾಯ ಇದರಲ್ಲಿ 10ನೇ ವಾಕ್ಯದಲ್ಲಿ ನಾವು ನೋಡುವಾಗ, ನೀನು ಏನು ಮಾಡಿದ್ದಿ, ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ. ಅಲ್ಲಿ ಏಬೆಲನ ರಕ್ತ ದೇವರನ್ನ ನೋಡಿ ಕೂಗಿದ ಆ ಒಂದು ಉದ್ದೇಶ ಏನಂತ ಹೇಳಿ, ನನ್ನ ಅಣ್ಣನು ಈ ರೀತಿಯಾಗಿ ನನ್ನನ್ನು ಕೊಂದು ಬಿಟ್ಟನು, ಇದಕ್ಕೆ ಮುಯಿ ತೀರಿಸಬೇಕೆಂಬುದಾಗಿ ಆ ಒಂದು ರಕ್ತ, ಭೂಮಿಯಲ್ಲಿ ಸುರಿಸಲ್ಪಟ್ಟಂತ ರಕ್ತ ದೇವರನ್ನ ನೋಡಿ ಕರೀತು. ಅದಕ್ಕೆ ದೇವರು ಅಲ್ಲಿ ಇಳಿದು ಬಂದು ಆ ಒಂದು ವಾಕ್ಯ ಹೇಳ್ತದೆ, ಅವನು ಮಾಡಿದಂತ ಒಂದು ವ್ಯವಸಾಯ ಫಲಿಸದ ಹಾಗೆ ಅವನು ದೇಶದಲ್ಲಿ ಒಂದು ಅಲೆಮಾರಿಯಾಗಿ ಅವನು ದೇಶಭ್ರಷ್ಟನು ಆಗುವಂತವನಾಗಿ ಅವನಾದನು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಏಬೆಲನ ರಕ್ತ ದೇವರನ್ನ ನೋಡಿ ಕೂಗಿದಾಗ ಅಲ್ಲಿ ಅವನ ಅಣ್ಣನಿಗೆ ಒಂದು ಸೇಡು ಆಗಬೇಕೆಂಬುದಾಗಿ ಆ ಒಂದು ರಕ್ತ ದೇವರನ್ನ ನೋಡಿ ಅಲ್ಲಿ ಕರೆಯಿತು. ಇದೇ ರೀತಿಯಾಗಿ ನಾವು ಯೇಸುವಿನ ರಕ್ತನೂ ಸಹ ನಮಗೋಸ್ಕರ ಸುರಿಸಲ್ಪಟ್ಟಿದೆ.
ನಾವು ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡಿದಾಗ, ಅಲ್ಲಿ 24ನೇ ವಚನ ನೋಡಿದಾಗ, ಹೊಸ ಒಡಂಬಡಿಕೆಗೂ ಮಧ್ಯಸ್ಥಿಕನಾಗಿರುವ ಯೇಸುವಿನ ಬಳಿಗೂ ಏಬೆಲನ ರಕ್ತಕ್ಕಿಂತಲೂ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣದ ರಕ್ತದ ಬಳಿಗೂ ಬಂದಿದ್ದೀರಿ. ನಾವಿದ್ರಲ್ಲಿ ನೋಡುವಾಗ ನಾವು ಹೊಸ ಒಡಂಬಡಿಕೆ ಆಗಿರುವಂತ ಯೇಸುವಿನ ರಕ್ತ ನಮಗೋಸ್ಕರ ತಂದೆಯಾದ ದೇವರ ಬಲಪಾಕದಲ್ಲಿ ಕೂತ್ಕೊಂಡು ಹಿತಕರವಾಗಿ ಮಾತಾಡುವಂತ ರಕ್ತ. ನಾವು ಪಾಪ ಮಾಡಿದ್ರೂ ಸಹ ದೇವರ ಕೋಪ ನಮ್ಮ ಮೇಲೆ ಬರದ ಹಾಗೆ, ದೇವರ ದಂಡನೆ ನಮ್ಮ ಮೇಲೆ ಬರದ ಹಾಗೆ, ಆ ದೇವರ ಒಂದು ಶಾಪ ನಮ್ಮ ಮೇಲೆ ಬರದ ಹಾಗೆ ಇವತ್ತು ಯೇಸುವಿನ ರಕ್ತ ನಮ್ಮೆಲ್ಲರಿಗೋಸ್ಕರ ಹಿತಕರವಾಗಿ ತಂದೆಯಾದ ದೇವರ ಬಲಪಾಕದಲ್ಲಿ ಕೂತ್ಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡ್ತಿದೆ. ಆ ಒಂದು ರಕ್ತ ಇವತ್ತು ದೇವರ ಬಳಿಯಲ್ಲಿ ಮಾತಾಡುತ್ತಿರೋದ್ರಿಂದಲೇ ಇವತ್ತು ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಮ್ಮ ಶಾಪಗಳು ಮಾರ್ಪಟ್ಟು ಆಶೀರ್ವಾದ ಉಂಟಾಗಿದೆ, ಇವತ್ತು ನಮಗೆ ಒಂದು ಸುಕ್ಷೇಮ ಉಂಟಾಗಿದೆ. ಇದಕ್ಕೆ ಒಂದೇ ಕಾರಣ ಏನಂತ ಹೇಳಿದ್ರೆ, ಯೇಸುವಿನ ರಕ್ತ ನನಗೋಸ್ಕರ ನಿಮಗೋಸ್ಕರ ತಂದೆಯಾದ ದೇವರ ಬಲಪಾಕದಲ್ಲಿ ಕೂತ್ಕೊಂಡು ಹಿತಕರವಾಗಿ ಮಾತನಾಡುವಂತ ಯೇಸುವಿನ ರಕ್ತವಾಗಿದೆ. ಆದ್ರಿಂದ ಈ ಒಂದು ರಕ್ತ ಇಂದೂ ಸಹ ತಂದೆಯಾದ ದೇವರ ಬಲಪಾಕದಲ್ಲಿ ಕೂತ್ಕೊಂಡು ಹಿತಕರವಾಗಿ ಅದು ಮಾತಾಡ್ತಾ ಐತೆ ಹೊರತು ಅವತ್ತು ಏಬೆಲನ ರಕ್ತ ಯಾವ ರೀತಿಯಾಗಿ ಒಂದು ಸೇಡುಗೋಸ್ಕರ ಕರೀತೋ ಆ ರೀತಿಯಾಗಿ ಯೇಸುವಿನ ರಕ್ತ ಕೂಗದೆ ನಮ್ಮ ಹಿತಕರವಾಗಿ ಮಾತನಾಡುವಂತ ಯೇಸುವಿನ ರಕ್ತ ಇಂದೂ ಸಹ ನಮ್ಮ ಹಿತಕ್ಕಾಗಿ ಅದು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಿದೆ. ಯೇಸುವಿನ ರಕ್ತ ನಮಗೋಸ್ಕರ ತಂದೆಯಾದ ದೇವರ ಬಲಪಾಕದಲ್ಲಿ ಕೂತ್ಕೊಂಡು ವಿಜ್ಞಾಪನೆ ಮಾಡಿರೋದ್ರಿಂದ ಇವತ್ತು ನಮಗೆಲ್ಲ ಹಿತಕರವಾದ ಕಾರ್ಯಗಳು ನಮಗೆ ಉಂಟಾಗಿದೆ. ಆದ್ದರಿಂದ ಈ ಒಂದು ವಾಕ್ಯದ ಮೂಲಕ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೆನ್.